ಶಿಕಾರಿಪುರ ತಾಲೂಕು ಈಸೂರು ಗ್ರಾಮ. ಹಿಂದೆ ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿದಂಥ ಗ್ರಾಮ ಇದು. ಇಲ್ಲಿ ವಿಶೇಷವಾಗಿ ನೋಡಿ, ಇಲ್ಲೆಲ್ಲ ಪ್ರಸಾದ ಮಾಡ್ತಿದ್ದಾರೆ. ಏನು ಅಂತ ನಿಮಗೆ ಆಮೇಲೆ ಹೇಳ್ತೀನಿ ವಿಷಯನ, ಏನು ಪ್ರಸಾದ ಮಾಡ್ತಿದ್ದಾರೆ ಅಂತ. 300 ವರ್ಷದ ಹಳೆಯ ಒಂದು ಮಠ, 300 ವರ್ಷದ ಹಳೆಯ ಮಠ. ಈ ಮಠದ ದ್ವಾರ ಬಾಗಿಲು ಅಂದರೆ ಮುಂಬಾಗಿಲು, ಇಲ್ಲಿ ಬಂದಿದ್ದೀವಿ. ಹಾಗೆ ಮಠದೊಳಗೆ ಹೋಗೋಣ, ಏನಿದೆ ಅಂತ ವಿಷಯ ಗೊತ್ತಾಗುತ್ತೆ. ಭಾಳ ಹಳೆಯ ಒಂದು ಮಠ ಆದರೂ ಸಹ ವಿಶೇಷತೆಯಲ್ಲಿ ಆಗರವಾಗಿದೆ. ಆ ಆಗರವಾಗಿರೋದು ಏನು ಅಂತಂದು ಇಲ್ಲೊಂದು ಗದ್ದಿಗೆ ಇದೆ. ಆ ಗದ್ದಿಗೆನ ತೋರಿಸ್ತೀವಿ ಬನ್ನಿ. ಆ ಗದ್ದಿಗೆಯಲ್ಲಿ ವಿಶೇಷತೆ ಏನಪ್ಪ ಅಂದರೆ, 300 ವರ್ಷದ ಹಳೆ ಮಠದಲ್ಲಿ ಇಂದಿನ ಈ ಒಂದು 20 ವರ್ಷಗಳ ಕಾಲ ಮಾಡಿದಂಥದ್ದು ಈಗ ಒಂದು ವರ್ಷದಿಂದ ಬಹಳಷ್ಟು ವಿಭಿನ್ನವಾಗಿ ಅಭಿಷೇಕ, ಪೂಜೆ ಮತ್ತು ಪ್ರಸಾದವನ್ನು ಇಲ್ಲಿ ಬಹಳಷ್ಟು ಭಕ್ತಾದಿಗಳಿಗೆ ತನು ಮನ ಧನ ಎಲ್ಲವನ್ನೂ ಅರ್ಪಿಸಿ ಪ್ರಸಾದವನ್ನು ಸ್ವೀಕರಿಸುವಂಥ ಒಂದು ಆಕೃತಿ ನೋಡಿ ಬನ್ನಿ. ಇಲ್ಲೊಂದು ಗದ್ದಿಗೆ ಇದೆ. ಹಿಂದೆ ಸ್ವಾಮಿಗಳು ಐಕ್ಯ ಆದಾಗ ಆ ಗದ್ದಿಗೆಯನ್ನು ಮಾಡ್ತಾರೆ. ಆ ಗದ್ದಿಗೆ ವಿಶೇಷತೆ ಏನಪ್ಪ ಅಂದರೆ, ವಿಶೇಷವಾಗಿ ನಂದೀಶ್ವರ ಸ್ವಾಮಿಗಳ ಒಂದು ಗದ್ದಿಗೆ ತೋರಿಸ್ತೀವಿ. ಈ ಗದ್ದಿಗೆ 1725ನೇ ಇಸ್ವಿ. ಈಗ ಆಲ್ರೆಡಿ 300 ವರ್ಷಗಳು ಕಳೆದು ಈಗ ಒಂದು 301ನೇ ವರ್ಷಕ್ಕೆ ಬಂದಿದ್ದಾರೆ. ಈಗ ಅಂತಹ ಒಂದು ಸ್ವಾಮಿಗಳ ಒಂದು ಗದ್ದಿಗೆ ನೋಡಿ. ಈ ಗದ್ದಿಗೆ ವಿಶೇಷವೇನೆಂದರೆ, 301 ವರ್ಷಗಳ ಕಾಲ ಆಯ್ತಲ್ಲ ಈಗ, ಇಲ್ಲಿ ಭಕ್ತಾದಿಗಳ ಸಂಖ್ಯೆನೂ ಸಹ ಪ್ರಮಾಣ ಬಹಳಷ್ಟು ಏರಿಕೆ ಆಗಿದೆ. ಈ ಮಠದ ವಿಶೇಷತೆ ಇನ್ನೊಂದೇನಪ್ಪ ಅಂದರೆ, ಬಹಳ ವಿಶಿಷ್ಟವಾಗಿ ಎಲ್ಲ ಶಿವ ಶರಣೆಯರು ಮತ್ತು ಶರಣರು ಇವರೆಲ್ಲರ ಭಾವಚಿತ್ರವನ್ನು ಸಹ ಇಲ್ಲಿ ಹಾಕಿದ್ದಾರೆ. ಆ ವಿಚಾರವಾಗಿ ಕೇಳಿದಾಗ ಜರ್ಮನಿಯಲ್ಲಿ ಓದ್ತಾ ಇರುವಂತಹ ಒಂದು ಅಲ್ಲಿ ಕೆಲಸ ಮಾಡ್ತಿರುವಂತಹ ಒಬ್ಬರು ಇಲ್ಲಿ ದೇಣಿಗೆ ನೀಡಿದ್ದಾರೆ ಅಂತ, ಮತ್ತು ಅಮೇರಿಕದಲ್ಲಿ ಒಬ್ಬರು ದೇಣಿಗೆ ನೀಡಿದ್ದಾರೆ ಅಂತ ವಿಶೇಷವಾಗಿ ಗೊತ್ತಾಯಿತು. ಇನ್ನೂ ಭಾಳ ವಿಶಿಷ್ಟವಾಗಿದೆ. ಅದ್ರ ಬಗ್ಗೆ ಆ ಗ್ರಾಮಸ್ಥರನ್ನೇ ಕೇಳೋಣ. ಯಜಮಾನ್ರೆ, ನಿಮ್ಮ ಹೆಸರು? ಗವಿಯಪ್ಪ ಅಂತೇಳಿ. ಈ ಗ್ರಾಮದರ ನೀವು? ಹೌದು, ಈಸೂರು ಗ್ರಾಮದವರೇ. ಈ ಮಠ ಯಾವಾಗ ಉದ್ಭವ ಆಯಿತು ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ವಿಷಯ ಗೊತ್ತಿದೆಯಾ? ಹೇಳಿ. ಆ ವಿಷಯ ಗೊತ್ತಿಲ್ಲ. ಈ ಮಠ ನಾವು ಶಾಲೆ ಕಲ್ತಿದ್ದೀವಿ. 43 ನಡೆದು 45-44 ಪ್ರೈಮರಿ ಕಾಲ 4ನೇ ಕ್ಲಾಸ್ ಇಲ್ಲೇ ಓದಿದ್ವಿ ನಾವು. 4ನೇ ಕ್ಲಾಸ್ ತನಕ ಓದಿದ್ರಿ? ಇಲ್ಲೇ ಓದಿದ್ವಿ. ಈ ಮಠದ ವಿಶೇಷತೆ ಏನು ನಿಮಗೆ ತಿಳಿದಿರೋ ರೀತಿ, ನಿಮ್ಮ ಹಿರಿಯರು ಹೇಳಿದ ರೀತಿ? ಹಿರಿಯರು ಹೇಳಿದಂಗೆ ಸ್ವಾಮಿಗಳು ಯಾವುದಕ್ಕೂ ನನಗೆ ಗೊತ್ತಿಲ್ಲ, ಸುಮ್ಮನೆ ಯಾಕೆ. ನಮ್ಮದು ಸರ್, ನಿಮ್ಮ ಹೆಸರು? ಈಸೂರು ಜಗದೀಶ್ ಅಂತೇಳಿ. ಸರ್, ಈ ಗ್ರಾಮದ ಮತ್ತು ಇಲ್ಲೇನು ಮಠ ಸ್ಥಾಪನೆ ಆಗಿದೆ ಅಂತ ವಿಷಯ ಗೊತ್ತಾಯಿತು. ಈ ವಿಚಾರವಾಗಿ ನಿಮಗೆ ಏನಾದ್ರು ಗೊತ್ತಿದೆಯಾ? ಸರ್, 1725ರಲ್ಲಿ ಇಲ್ಲಿದ್ದ ಗುರುಗಳು ಗದಗ ಜಿಲ್ಲೆ ಅಣ್ಣಿಗೇರಿಯಲ್ಲಿ ಹೋಗಿ ಐಕ್ಯ ಆದರು ಅಂತ ಗೊತ್ತು ನನಗೆ. 1725 ಅಂದರೆ ಇಲ್ಲಿಗೆ 300 ವರ್ಷ ಇತಿಹಾಸ ಇದೆ ಅಂತೇಳಿ. ಇದು ಯಡಿಯೂರು ತೋಂಟದ ಸಿದ್ಧಲಿಂಗೇಶ್ವರ ಮಠದ ಪರಂಪರೆ. ಈ ಗುರುಗಳು 8ನೇ ಸ್ವಾಮಿಗಳು. ಯಡಿಯೂರು ತೋಂಟದ ಪರಂಪರೆ 8ನೇ ಸ್ವಾಮಿಗಳು ಯಡಿಯೂರ ನಂದೀಶ್ವರ ಸ್ವಾಮಿಗಳು. ಇವರು ಇಲ್ಲಿ ಮಠ ಕಟ್ಟಿ ಇಲ್ಲಿ ಪ್ರಭಾವಿಗಳಾಗಿ ತದನಂತರ ಲೋಕ ಸಂಚಾರ ಮಾಡುತ್ತಾ ಗದಗ ಜಿಲ್ಲಾ ಅಣ್ಣಿಗೇರಿಗೆ ಹೋಗಿ ಅಲ್ಲಿ ಐಕ್ಯ ಆದರು ಅಂತ ಹೇಳಿ ವಿಚಾರಗಳಿದೆ. ಬಟ್ ಅಲ್ಲಿ ಏನಾಗಿದೆ ಅಂದರೆ, ಅಲ್ಲಿ ಈಗೂ ಸಹ ಹೋಗಿ ಯಾರಾದರೂ ಕೇಳಿದರೆ ಇಲ್ಲಿ ಈಸೂರು ಸ್ವಾಮಿ ಮಠ ಅಂದರೆ ಮಾತ್ರ ತೋರಿಸ್ತಾರೆ ಹೊರತು ತೋಂಟದ ನಂದೀಶ್ವರ ಸ್ವಾಮಿ ಅಂದರೆ ಯಾರೂ ಹೇಳಲ್ಲ. ಇಲ್ಲಿಂದ ಹೋಗಿ ಅಲ್ಲಿ ಐಕ್ಯ ಆಗಿದ್ದಕ್ಕೆ ಈಸೂರು ಸ್ವಾಮಿ ಮಠ ಅಂತಲೇ ಹೆಸರುವಾಸಿಯಾಗಿದೆ. ಈಗೂ ಅಲ್ಲಿ ಮಠ ಇದೆ, ಅವರ ಗದ್ದಿಗೆ ಅಲ್ಲಿ ಜೀವಂತ ಇದೆ. ಈಗ ಇದ್ರದ್ದು ಏನಾದರೂ ಮಠ ಇಷ್ಟು ಒಂದು ಬಹಳ ಹಳೆ ಮಠ, ಮತ್ತೇನಾದ್ರು ಅದನ್ನ ಹೊಸದಾಗಿ ನಿರ್ಮಾಣ ಮಾಡಿದ್ರೆ ಹಳೆ ಮಠನೇ ಅದೇ ಥರನೇ ಬಿಟ್ಟಿದ್ರು? ಅದು ಈ ಥರ ಹಂಚುಗಳೆಲ್ಲ ಚೆನ್ನಾಗಿದೆ, ಈಗೆಲ್ಲ ಚೆನ್ನಾಗಿ ಕಾಣ್ತದೆ, ವ್ಯವಸ್ಥೆ ಹೆಂಗಿತ್ತು ಈ 300 ವರ್ಷದ? ಈ 300 ವರ್ಷದ ಹಿಂದೆ ಇದು ಕರಿ ಹಂಚು ಅಂದರೆ ಕಲ್ಟ್ ಹಂಚು ಅಂತ ಇತ್ತು. ಮೊದಲು ಕಲ್ಟ್ ಹಂಚಿದ್ದಿತ್ತು. ತದನಂತರ 1900 ಚಿಲ್ಲರದಲ್ಲಿ ಏನಾಯಿತು ಅಂದರೆ, ಮೊದಲು ಪ್ರೈಮರಿ ಸ್ಕೂಲ್ ಬಂತು ಇಲ್ಲಿಗೆ. ಪ್ರೈಮರಿ ಸ್ಕೂಲ್ ಬಂದಾಗ ಗೌರ್ಮೆಂಟ್ ಬಿಲ್ಡಿಂಗ್ ಇಲ್ಲ ಅಂದರೆ ಶಾಲೆ ಓಪನ್ ಮಾಡಿ ಇಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳು ಪಾಠ ಕಲಿತರು. ಅದಾದ ನಂತರ 1965ರಲ್ಲಿ ಹೈಸ್ಕೂಲ್ ಸ್ಯಾಂಕ್ಷನ್ ಆಯಿತು. ಹೈಸ್ಕೂಲ್ ಸ್ಯಾಂಕ್ಷನ್ ಆದಾಗ ಇಲ್ಲಿ ಹೈಸ್ಕೂಲ್ ಪ್ರಾರಂಭವಾಯಿತು. ಈ ಶಾಲೆಯಲ್ಲೇ ನಾನು ಸಹ ಹೈಸ್ಕೂಲನ್ನು ಓದಿರೋದು. ಅದಾದ ನಂತರ ಏನಾಯಿತು ಅಂದರೆ, ಇಲ್ಲಿ ಜ್ಞಾನಜ್ಯೋತಿ ಶಾಲೆ ಅಂತ ಹೇಳಿ ಒಂದು ಸುಮ್ಮನೆ ಖಾಲಿ ಉಳಿತು. ಹೈಸ್ಕೂಲು ಇಲ್ಲಿಂದ ಸ್ಥಳಾಂತರವಾಗಿ ಬಿಲ್ಡಿಂಗ್ ಕಟ್ಕೊಂಡಾಗ ಅದು ಅಲ್ಲಿಗೆ ಹೋದಾಗ ಈ ಜಾಗ ಖಾಲಿ ಉಳಿತು. ಖಾಲಿ ಉಳಿದಾಗ ನಮ್ಮೂರರೇ ಒಬ್ಬರು ಶಾಲೆ ನಡೆಸ್ತೇವೆ ಅಂತ ಕೇಳಿದಾಗ ಇಲ್ಲಿ ಜ್ಞಾನಜ್ಯೋತಿ ಶಾಲೆ ಅಂತ ಪ್ರಾರಂಭವಾಗಿ ಸುಮಾರು ಒಂದು 20 ವರ್ಷ ಅವರು ಶಾಲೆ ನಡೆಸಿದರು.
ಶಾಲೆ ನಡೆಸಿ ಆದಮೇಲೆ ಮತ್ತೆ ಮಠ ಖಾಲಿ ಉಳಿತು. ಖಾಲಿ ಉಳಿದಾದಾಗ ಏನಾಯಿತು, ಹಾಳು ಬೀಳುವ ಪರಿಸ್ಥಿತಿಗೆ ಬಂತು. ಹಾಳು ಬೀಳುವ ಪರಿಸ್ಥಿತಿ ಬಂದಾಗ ಅದೇನೋ ವಿಚಾರವಾಗಿ ಗೊತ್ತಿಲ್ಲ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈಗ ಲಿಂಗೈಕ್ಯ ಆದಂಥ ಜಗದ್ಗುರು ತೋಂಟದ ಸಿದ್ಧಲಿಂಗ ಸ್ವಾಮಿಗಳ ಪರಿಚಯವಾಗಿ ಒಂದು ದಿವಸ ಅವರು ಏನಂದರು, ಈಸೂರಲ್ಲಿ ನಮ್ಮದೊಂದು ಮಠ ಇದೆ, ಆ ಮಠಕ್ಕೆ ಬರ್ತೇವಪ್ಪ ಅಂತ ನನ್ನ ಕರೆ ಕಳಿಸಿ ಶಿವಮೊಗ್ಗದಲ್ಲಿ ಶ್ರೀ ಚೆನ್ನಮಲ್ಲಿಕಾರ್ಜುನ ಸ್ವಾಮಿಗಳು ಈಗೇನು ಬೆಕ್ಕಿಂಕಲ್ ಮಠ ಸ್ವಾಮಿಗಳ ಹತ್ರ ಕರೆಸಿ ಹೇಳಿದಾಗ ಬನ್ನಿ ಗುರುಗಳೇ ಅಂದೆ. ಬಂದು ನಮ್ಮ ಮಠನೆಲ್ಲ ಅಷ್ಟು ಸುತ್ತರೋದು ನೋಡಿ, ಈ ಮಠದಲ್ಲಿ ಒಂದು ಪವಾಡ ಇದೆ, ಒಬ್ಬ ಪುಣ್ಯಾತ್ಮ ಅಂದರೆ ಶಕ್ತಿಶಾಲಿ ಗುರುಗಳು ಇಲ್ಲಿ ಮಠ ಕಟ್ಟಿ ಇಲ್ಲಿ ಇದು ಮಾಡಿದ್ದಾರೆ, ಹಾಗಾಗಿ ಆ ಶಕ್ತಿ ಇದೆ, ಬಟ್ ಆ ಶಕ್ತಿ ಆದರೂ ಅಲ್ಲಿಂದ ಇಲ್ಲಿ ತನಕ ನೀವು ಉಳಿಸಿದಿರಲ್ಲ ಅಂತ ಹೇಳಿ ಅವರು ಭಾಳ ಹೆಮ್ಮೆ ಪಟ್ಟು ಈ ಮಠನ ಹಾಳು ಮಾಡಬಾರ್ದು, ಏನಾರು ಮಾಡಿ ಅದನ್ನು ಬೆಳವಣಿಗೆ ತರಬೇಕು ಅಂತ ಹೇಳಿ, ಅದು ಅವರಲ್ಲಿ ಏನು ಇಚ್ಛೆ ಆಯಿತೋ ಗೊತ್ತಿಲ್ಲ, ಸನ್ಯಾಸಿಗಳು ವಿಚಾರಗಳನ್ನ ಮಾಡಬೇಕಾದ್ರೆ ಯಾರನ್ನೂ ಭಕ್ತರು ಇಟ್ಕೊಳ್ಳಲ್ಲ. ಅಂಥದ್ರಲ್ಲಿ ಯಡಿಯೂರು ತೋಂಟದ ಸಿದ್ಧಲಿಂಗ ಸ್ವಾಮಿಗಳು ನನ್ನನ್ನು ಜೊತೆ ಕುಂದಿಸ್ಕೊಂಡು ಈ ಮಠನ ನಿನಗೆ ಜವಾಬ್ದಾರಿ ಕೊಡ್ತೀನಪ್ಪ, ಈ ಮಠನ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಆಶೀರ್ವಾದ ಮಾಡಿದರು. ಒಂದು ಸತಿ ನಮ್ಮ ಮನೆಗೆ ಬಂದು, ಅವತ್ತಿನ ಪರಿಸ್ಥಿತಿ ನಂದು ಭಾಳ ಕಷ್ಟ ಇತ್ತು. ಬಂದಾಗ ಮಠದಿಂದ ಮನೆಗೆ ಬಂದರು. ಅವತ್ತು ಏನಾಯಿತು, ಏಕಕಾಲಕ್ಕೆ ತ್ರಿವಿಧ ದಾಸೋಹಿಗಳು ನಮ್ಮ ಊರಿಗೆ ಬಂದರು. ನಮ್ಮ ಅನಂತಪುರದ ಶ್ರೀಗಳು ಹಾಗೂ ಗದಗಿನ ತೋಂಟದ ಸಿದ್ಧಲಿಂಗ ಸ್ವಾಮಿಗಳು, ಶಿಕಾರಿಪುರ ಕಾನಹಳ್ಳಿ ಮಠದ ರೇವಣಸಿದ್ಧ ಸ್ವಾಮಿಗಳು ಬಂದರು. ಒಂದು ಮಾತನ್ನು ಹೇಳಿದರು ನಮ್ಮ ಮನೆ ಒಳಗಡೆ ಹೋಗ್ಬೇಕಾರೆ, ತ್ರಿವಿಧ ದಾಸೋಹಿಗಳು ಪಾದವನ್ನು ಇಟ್ಟೊಡೆಯ ನಿನ್ನ ಪಾಪ ಪಾವನವಯ್ಯ ಅಂತ ಹೇಳಿ ಸೀದಾ ನಮ್ಮ ಮನೆ ಒಳಗಡೆ ಹೋಗಿ ಕಂಪ್ಲೀಟ್ ಹಿತ್ತಲು ತನಕ ಹೋಗಿ ವಾಪಸ್ ಬಂದರು. ಇವತ್ತು ಅವರು ಬಂದು ನನಗೇನು ಆಶೀರ್ವಾದ ಮಾಡಿ ಹೋಗಿದ್ದಾರೋ, ಇವತ್ತು ಏನಾಗಿದೆ ಅಂದರೆ ನನ್ನದು ಜೀವನ ಏನೇ ಮುಟ್ಟಿದರೂ ಚಿನ್ನ ಆಗಿದೆ. ಆ ಗುರುಗಳ ಆಶೀರ್ವಾದ ಪ್ರತಿಯೊಂದರಲ್ಲೂ ನಾನು ಏನಾಗಿದ್ದೇನೆ ಅಂದರೆ ಸಮಾಜದಲ್ಲಿ ಆಗಲಿ ರಾಜಕೀಯದಲ್ಲಾಗಲಿ ಪ್ರತಿಯೊಂದರಲ್ಲೂ ಶ್ರೇಯಸ್ಸು ಕಂಡಿದ್ದೀನಿ. ಆ ಗುರುಗಳನ್ನು ನಾನು ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಫೋಟೋ ನೋಡಲ್ಲ, ನಾನು ಮುಂದಿನ ಯಾವುದೇ ಕಾಯಕವನ್ನು ಮಾಡಲ್ಲ. ಶಿಕಾರಿಪುರದಲ್ಲಿ 2012ರಲ್ಲಿ ನಾವೊಂದು ಮನೆ ಕಟ್ಟಿದೆ, ಈಗೂ ಸಹ ಮನೆಗೆ ತೋಂಟದಾರ್ಯ ನಿಲಯ ಅಂತಲೇ ಹೆಸರಿಟ್ಟಿದ್ದೇನೆ ನಾನು. ಹಾಗಾಗಿ ಏನಾಗಿದೆ, ನನ್ನ ಮಗನನ್ನು ಕೂಡ ಸಹ ಅದೇ ಮಠದಲ್ಲಿ ನಾನು ಅಂದರೆ ಅವರ ಇಂಜಿನಿಯರಿಂಗ್ ಕಾಲೇಜಿನಲ್ಲೇ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಏನಾದರೂ ನಾವು ಮಠಕ್ಕೆ ಸೇವೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾಗ ಗುರುಗಳಿಗೆ ನಾನು ಈ ಮಠ ಬೆಳೆಸ್ಬೇಕಾದ್ರೆ ನನಗೆ ಖಾಲಿ ಮಠ ಕೊಟ್ಟರೆ ಬೆಳೆಸೋಕ್ಕಾಗಲ್ಲ ಗುರುಗಳೇ, ಏನಾದರೂ ನನಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂದಾಗ ಏನು ಮಾಡೋಣ ಅಂದರು, ಶಾಲೆ ಮಾಡೋಣ ಅಂತ ಅಂದರು. ಶಾಲೆ ಸುಮಾರು ಅದಾವೆ, ಇಲ್ಲಿ ಅಕ್ಷರ ಇದೆ, ಕುಮದ್ವತಿ ಇದೆ, ಅವ್ರ ಜೊತೆಗೆ ನಾವು ಕಾಂಪಿಟೇಷನ್ ಮಾಡೋದು ಕಷ್ಟ ಆಗುತ್ತೆ ಅಂದಾಗ ಕೂತ್ಕೊಂಡು ಯೋಚನೆ ಮಾಡಿ ಒಂದು ಕಲ್ಯಾಣ ಮಂದಿರ ಮಾಡಿದರೆ ಸಮಾಜಕ್ಕೂ ಅನುಕೂಲ ಆಗುತ್ತೆ, ಪ್ರತಿಯೊಬ್ಬ ಭಕ್ತರಿಗೂ ಅನುಕೂಲ ಆಗುತ್ತೆ, ಅದರಾಗಿಂದ ಬರ್ತಕ್ಕಂಥ ಲಾಭಾಂಶವನ್ನು ಈ ಮಠಕ್ಕೆ ಹಾಕ್ಕೊಂಡು ಈ ಮಠ ಜೀರ್ಣೋದ್ಧಾರ ಮಾಡಬಹುದು ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡು ಆ ಗುರುಗಳಲ್ಲಿ ನಾನು ಕೇಳಿದಾಗ ಆ ಮಠದ ಅಧ್ಯಕ್ಷರಾದಂಥ ಎಸ್ ಪಾಟೀಲ್ರು, ಮುಂಡರಗಿ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಮಿನಿಸ್ಟ್ರು, ಸಹಕಾರ ಸಚಿವರು ಹಾಗೂ ಗ್ರಾಮ ಸಹಕಾರ ಸಚಿವರು ಮತ್ತು ಅರಣ್ಯ ಇಲಾಖೆ ಸಚಿವರು ನನಗೆ ಬೆನ್ನು ತಟ್ಟಿ ಈ ಮಠವನ್ನು ನನಗೆ GPA ಕೊಟ್ಟು ಈ ಮಠದ ಆಗು ಹೋಗುಗಳು ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕೆಲಸ ವಹಿಸಿದರು. ಸುಮಾರು ಅಡೆತಡೆಗಳು ಬಂದವು ಈ ಮಠದ ವಿಚಾರದಲ್ಲಿ, ಎಲ್ಲದನ್ನೂ ಫೇಸ್ ಮಾಡ್ಕೊತ ಬಂದು ಈ ಒಂದು ಈಗಿನ ಸ್ಥಿತಿಗೆ ಈ ಮಠನ ತರಬೇಕಾದ್ರೆ ಸುಮಾರು ಶ್ರಮ ವಹಿಸಿದ್ದೇವೆ. ಸುಮಾರು ಭಕ್ತರು ಸಹಕಾರ ಇದೆ. ಹಾಗೆ ಈ ಮಠವನ್ನು ಹಾಳು ಬಿದ್ದು ಸುಮಾರು ಕಡೆ ಎಲ್ಲ ನೀರೆಲ್ಲ ಸೋರಿ ಕಂಬಗಳೆಲ್ಲ ಇವೆಲ್ಲ ಮುಂಡಿಗೆ ಚೊಟ್ಟಾಗಿ ಹೋಗಿದ್ದವು. ನನ್ನ ಮಗನ ಸಹಕಾರದಿಂದ, ನನ್ನ ಮಗ ಒಬ್ಬ ಸಿವಿಲ್ ಇಂಜಿನಿಯರು, ಅದನ್ನು ಏನು ಮಾಡ್ಬೋದು, ಈ ಮುಂಡಿಗೆ ತೆಗಿಬಾರ್ದು, ಇದೇ ಯಥಾಸ್ಥಿತಿ ಇರಬೇಕು ಅಂದಾಗ ಜಾಗ ಕೊಟ್ಟು ಆ ಮುಂಡಿಗೆನೆಲ್ಲ ನೆಟ್ಟು ಮಾಡಿ ಅದಕ್ಕೆಲ್ಲ ಬೆಡ್ ವ್ಯವಸ್ಥೆ ಮಾಡಿ ಯಥಾಸ್ಥಿತಿ ಉಳಿಸಿ ಸೀಟೆಲ್ಲ ಹಾಕಿಸಿ ಪ್ರತಿಯೊಂದು ಹೋಗಿರ್ತಕ್ಕಂಥ ರಿಪೇರಿ ಮಾಡಿಸಿ ಇದನ್ನು ಮಾಡಿ ಅದ್ರ ಮೇಲೆ ಹೀಗೆ ಬಿಟ್ಟರೆ ಹಾಳಾಕತಿ. ಏನಾದರೂ ಭಕ್ತರು ಬರ್ತಾ ಹೋಗ್ತಾ ಇದ್ದರೆ ಇದು ಒಂದು ಜೀರ್ಣೋದ್ಧಾರ ಆಗೋ ಒಂದು ಪರಿಕಲ್ಪನೆ ಐತಿ ಅಂತ ಹೇಳಿ ಒಂದು ದಾಸೋಹ ಕಾರ್ಯಕ್ರಮ ಮಾಡಬೇಕು. ಸುಮ್ಮನೆ ದಾಸೋಹ ಮಾಡಿದರೆ ಬೆಲೆ ಇಲ್ಲ, ಒಂದು ಪ್ರವಚನ ಮಾಡಿಸ್ಬೇಕು, ಪ್ರವಚನ ಮಾಡಿದರೆ ಸರಿಯಾಗಲ್ಲ, ಒಂದು ಅಭಿಷೇಕ ಮಾಡಬೇಕು ಅಂತ ಹೇಳಿ ನಮ್ಮ ಅತಿ ನನಗೆ ಆತ್ಮೀಯರಾದಂಥ ನಮ್ಮೂರ ಚೇರ್ಮನ್ರು ಬಸವಂತಪ್ಪ ಅಂತ ಹೇಳ್ತೀವಿ, ಅವರು ಕೂಡ ಬೆನ್ನು ತರಿಸಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ರೂಪಿಸಿದರು. ಆವಾಗ ನಾನು ಯೋಚನೆ ಮಾಡಿದೆ, ಗುರುಗಳೇ ಇದು ಸಣ್ಣ ಕೆಲಸ ಅಲ್ಲ, ಜವಾಬ್ದಾರಿ ತಗೊಂಡು ನಾವು ಮಾಡೋಕ್ಕೆ ಹೋದರೆ ನಾಳೆಕಿಗೆ 1 ಅಮಾಸಿ 2 ಅಮಾಸಿ ಮಾಡಿ ಅಸಹ್ಯ ಆಗಬಾರ್ದು ಅಂತ ಹೇಳಿ ಭಾಳ ಯೋಚನೆ ಮಾಡಿದ್ವಿ. ಆದರೂ ಅವರು ಸಹಕಾರ ಅತಿ ಒತ್ತಡ ಬಂದಿದ್ದಕ್ಕೆ ಗುರುಗಳಲ್ಲಿ ನಾವು ಅಪೇಕ್ಷಣೆ ಮಾಡಿದ್ವಿ. ಸರ್ ಬಂದು ನೀವು ಒಂಚೂರು ಆ ದಾಸೋಹನ ಉದ್ಘಾಟನೆ ಮಾಡಿ ಹೋಗಿ ಸಾಕು ಅಂತ ಹೇಳಿದಾಗ ಆ ದಾಸೋಹ ನಡ್ಕೊಂಡು ಹೋಗ್ತಾ ಇತ್ತು. ಅವತ್ತಿಂದನೂ ಅವ್ರು ಬಂದು ದಾಸೋಹ ಮಾಡಿದರು. ಒಂದು ಅಮಾಸಿಗೆ ಏನಾದ್ರು ವಿಶೇಷ ಮಾಡಬೇಕು ಅಂತ ಕೇಳಿದಾಗ ಅಲ್ಲಿಂದ ಸುಮಾರು ಒಂದು 2-2.5 ಕ್ವಿಂಟಲ್ ಮಾಲ್ದಿ ಮಾಡಿಸ್ಕೊಂಬಂದು ಉದ್ಘಾಟನೆ ಮುಖಾಂತರ ಮಾಡಿದರು. ಇವತ್ತು ಅವ್ರು ಏನು ದಾಸೋಹದಲ್ಲಿ ಒಂದು ಬಿಲ್ಪತ್ರೆ ಹಾಕಿ ಹೋಗಿದ್ರು, ಅದು ನಿರಂತರವಾಗಿ ನಡೀತಾ ಐತಿ. ಬಟ್ ಏನಾಗಿದೆ ಅಂದರೆ ನಾವು ಯಾರನ್ನೂ ಬೇಡ್ತಾ ಇಲ್ಲ, ಸಸೂತ್ರವಾಗಿ ನಡೀತಾ ಐತಿ. ಇದೇ ರೀತಿ ನಡ್ಕೊಂಡು ಹೋಗುತ್ತೆ ಅನ್ನೋ ಆಶಾಭಾವನೆ ಇದೆ. ಬಟ್ ನಮಗೇನಾಗಿದೆ ಇಲ್ಲಿ ಅಂದರೆ ಭಕ್ತರ ಕೊರತೆ ಇದೆ. ಮೇಯ್ನು ಭಕ್ತರು ಸಹಕಾರ ಬೇಕು.
ಇಲ್ಲಿ ದಾಸೋಹ ಆಗಲಿ, ಜ್ಞಾನ ದಾಸೋಹ ಆಗಲಿ, ವಿದ್ಯಾ ದಾಸೋಹಗಳು ನಡಿಬೇಕಾದ್ರೆ ಒಂದು ಕಲ್ಯಾಣ ಮಂದಿರ ಆಗ್ತಾಯಿದೆ. ಸುಮಾರು ಒಂದು 6 ಕೋಟಿ ರೂಪಾಯಿದ್ದು ಕಲ್ಯಾಣ ಮಂದಿರ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಭವ ಆಗ್ತದೆ. ತಮ್ಮೆಲ್ಲರ ಸಹಕಾರದಿಂದ ವ್ಯವಸ್ಥಿತವಾಗಿ ಮಾಡ್ತೇನೆ ಅನ್ನೋ ಧೈರ್ಯ ನನಗಿದೆ. ಹಾಗೂ ಇಲ್ಲಿಯ ಶಾಸಕರಾಗಲಿ ಹಾಗೂ ನಮ್ಮ ಲೋಕಸಭಾ ಸದಸ್ಯರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಏನು ಮಾಡಬೇಕು ಅದನ್ನು ಕೂತ್ಕೊಂಡು ನಾವು ಒಂದು ಯೋಚನೆ ಮಾಡಿ, ಇನ್ನೊಂದು ಮೇಯ್ನು ನನಗೇನಪ್ಪ ಅಂದರೆ ನಮ್ಮ ಲೋಕಸಭಾ ಸದಸ್ಯರು ಅವರ ಶ್ರೀಮತಿಯವರು ಕೂಡ ಆ ಗದಗ ತೋಂಟದಾರ ಮಠ ಭಕ್ತರ ಮಗಳು ಅಪ್ಪಣ್ಣನವರು ಅಂತ ಅವ್ರ ಮಗಳು ತೇಜಕ್ಕನವರು, ಅವರು ಕೂಡ ಈ ಯಡಿಯೂರು ತೋಂಟದ ಸಿದ್ಧಲಿಂಗೇಶ್ವರ ಮಠದ ಭಕ್ತರಾಗಿರೋದ್ರಿಂದ ನಾವು ಕೂಡ ಕೈ ಜೋಡಿಸ್ತೇವೆ. ಏನಾದ್ರು ಮಾಡಿ ಅದೊಂದು ಕಲ್ಯಾಣ ಮಂದಿರ ಕಟ್ಟಿ ನಾವು ಒಂದು ಸಮಾಜಕ್ಕೆ ಈ ಭೂಮಿಗೆ ಬಂದಿದ್ದಕ್ಕೂ ನಮ್ಮ ತಂದೆ ತಾಯಿಗಳು ಹುಟ್ಟಿದ್ದಕ್ಕೂ ಒಂದು ಹೆಸರು ಉಳಿಬೇಕು ಅನ್ನೋ ಆಶೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ. ಕಲ್ಯಾಣ ಮಂದಿರ ಮಾಡ್ತೀನಿ. ಕಲ್ಯಾಣ ಮಂದಿರ ಮಾಡ್ತೇವೆ ಇರೋದಕ್ಕಿಂತ ಎಲ್ಲರನ್ನೂ ಸೇರಿಸ್ಕೊಂಡು ಕಲ್ಯಾಣ ಮಂದಿರ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಉದ್ಘಾಟನೆ ಮಾಡಿ ಎಲ್ಲರಿಗೂ ಸಮರ್ಪಕವಾಗಿ ಅದನ್ನು ನಾನು ಸದ್ಬಳಕೆ ಆಗೋ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತೀನಿ ಅನ್ನೋದನ್ನು ನಾನು ತಮ್ಮೆಲ್ಲರಿಗೂ ಹೇಳಲು ಇಷ್ಟಪಡ್ತೀನಿ. ನಾನು ಇಲ್ಲಿ ಬಂದಾಗ ಒಂದಿಷ್ಟು ಚೆನ್ನಾಗಿ ಹೇಳಿದರು. ಬಹಳಷ್ಟು ಇಲ್ಲಿ ಪಾತ್ರೆಗಳು ಅಥವಾ ಭಾವಚಿತ್ರಗಳು ಹಾಗೂ ಇಲ್ಲಿ ಚೇರ್ ಕೂತ್ಕೊಳ್ಳೋ ವ್ಯವಸ್ಥೆ, ಒಂದು ಮಠದ ಕಾರ್ಯಕ್ರಮ ಮಾಡೋಕ್ಕೆ ಎಲ್ಲ ಬಾಡಿಗೆ ತಗೊಬರೋಕ್ಕೆ ಆಳುಗಳು ಹುಡ್ಕೋದೇ ಕಷ್ಟ ಆಗಿತ್ತು ನಮಗೆ. ಅಂಥದ್ದು ವ್ಯವಸ್ಥಿತವಾಗಿ ಮಾಡಿದ್ವಿ ಅಂತ. ಇದಕ್ಕೆ ಯಾರ್ಯಾರು ಸಹಕಾರ ಆದರೂ ಯಾರೋ ಜರ್ಮನಿಯಿಂದ ಮತ್ತು ಅಮೇರಿಕದಿಂದ ಅಂತ ಹೇಳಿದರು. ಆ ವಿಚಾರವಾಗಿ ಒಂದು ಎರಡು ಮಾತಾಡ್ತಾರೆ. ನನ್ನ ಮಗಳು ಜರ್ಮನಿಯಲ್ಲಿದ್ದಾಳೆ. ಅವಳು ಮೆಕ್ಯಾನಿಕಲ್ ಇಂಜಿನಿಯರು. ಅವರು ಯಜಮಾನರು ಮೆಕ್ಯಾನಿಕಲ್ ಇಂಜಿನಿಯರ್ ಇರೋದ್ರಿಂದ ಅವರು ಅಲ್ಲಿ ವಾಸ್ತವಾಗಿದ್ದಾರೆ. ಬಟ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಈ ರೀತಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಅಂದಾಗ ಏನಾದರೂ ನಾನು ಯಾವ ರೀತಿ ಅವರಿಂದ ನಾನು ದೇಣಿಗೆ ಕೇಳಬೇಕು ಅಂದಾಗ ನೀವೇನು ಹೇಳ್ತೀರಿ ಅದನ್ನು ಮಾಡ್ತೀವಿ ಅಂತ ನಾನು ಇವೆಲ್ಲ ಶಿವಶರಣರ ಫೋಟೋಗಳನ್ನು ನೀವು ಡೊನೇಟ್ ಮಾಡಿದರೆ ಶಾಶ್ವತ ಉಳಿತತಿ ಅನ್ನೋ ಭಾವನೆ ಅವರಲ್ಲಿ ಇಟ್ಟೆ. ಆಯಿತು ಅಂತ ಒಪ್ಪಿಕೊಂಡು ಅದು ಎಷ್ಟಾಗುತ್ತೆ ಹೇಳಿ ಅಂತ ಅಂದಾಗ ಅಷ್ಟು ಅಮೌಂಟನ್ನು ಅವ್ರು ನಮಗೆ ಕಳಿಸಿದರು. ಬಟ್ ನಾವು ಅದನ್ನು ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕಲೆಕ್ಟ್ ಮಾಡಿ ಅವಷ್ಟು ಫೋಟೋಗಳನ್ನು ಹಾಕಿ ಇವತ್ತೆಲ್ಲ ಬಂದಂಥವರು ಭಕ್ತರಿಗೆ ಆ ಶರಣರ ಫೋಟೋಗಳನ್ನು ನೋಡಿ ಆ ಫೋಟೋದಲ್ಲಿ ಇರ್ತಕ್ಕಂಥ ಶರಣರು ಯಾವ ಒಂದು ಇದರಲ್ಲಿ ಅವ್ರು ಶರಣರಾಗಿ ಇವತ್ತು 4 ಜನದಿದ್ರಿಗೆ ಅವ್ರ ಬಾಯಲ್ಲಿ ಅವರ ಆಚಾರ ವಿಚಾರಗಳು ಬರ್ತವೆ ಅನ್ನೋದನ್ನ ಬಗ್ಗೆ ಎಲ್ಲರಿಗೂ ಸಮತಟ್ಟವಾಗಿ ಅರ್ಥವಾಗೋ ರೀತಿಯಲ್ಲಿ ಅವನ್ನ ಫೋಟೋಗಳನ್ನೆಲ್ಲವನ್ನು ನಾವು ಭಾವಚಿತ್ರಗಳನ್ನ ಇವತ್ತು ಹಾಕಿದ್ದೇವೆ. ಎಲ್ಲರೂ ಸುತ್ತ ಭಾವಚಿತ್ರಗಳು ನೋಡ್ತಾ ಇದ್ದಾರೆ. ಅದೇ ರೀತಿ ಚೇರಿನ ವ್ಯವಸ್ಥೆ ಬೇಕು ಅಂದಾಗ ನಮ್ಮ ಗುರುಗಳು, ನಮ್ಮ ಶಿಷ್ಯ, ನಮ್ಮ ಗೆಳೆಯರಾದಂಥ ವಸಂತಪ್ಪನವರು, ಅವರ ಮಗಳು ಕೂಡ ಅಮೇರಿಕಾದಲ್ಲಿದ್ದಾಳೆ. ಅವಳು ಕೂಡ ಒಂದಿಷ್ಟು ಚೇರಿಗೆ ವ್ಯವಸ್ಥೆ ಮಾಡಿದ್ಲು. ಹಾಗೆ ಪಾತ್ರೆ ಪಡಗಿಗೆ ವ್ಯವಸ್ಥೆ ಮಾಡಿದರು. ನಮ್ಮ KEB ಇಂಜಿನಿಯರ್, ಈಗಿರ್ತಕ್ಕಂಥ ಇಂಜಿನಿಯರ್ ವಿಜಯ್ ಕುಮಾರ್ ಮಠಕ್ಕೆ UPS ಹಾಕಿಸ್ಕೊಟ್ರು. ಪ್ರತಿಯೊಬ್ಬರು ಈ ಮಠದಲ್ಲಿ ಓದಿ ಹೋಗಿರ್ತಕ್ಕಂಥವ್ರು ಧನ ಸಹಾಯವನ್ನು ಮಾಡಿರೋದ್ರಿಂದ ಇವತ್ತಿರ್ತಕ್ಕಂಥ ಎಲ್ಲ ಪಾತ್ರೆ ಪಡಗುಗಳಾಗಲಿ, ಆಮೇಲೆ ಚೇರುಗಳ ವ್ಯವಸ್ಥೆ ಆಗಲಿ ಎಲ್ಲದೂ ಸಸೂತ್ರವಾಗಿ ನೆರವೇರಿದೆ. ಯಾವುದನ್ನು ನಾವು ಬಾಡಿಗೆಯಲ್ಲಿ ತಂದಿಲ್ಲ ಅನ್ನೋದನ್ನು ನಾವು ತಮ್ಮಲ್ಲಿ ಹೇಳಲು ವಿಶೇಷಿಸುತ್ತೇವೆ. ಬಟ್ ಯಾರಿಂದನೂ ನಾವು ದೇಣಿಗೆಯನ್ನು ಬೇಡ್ತಾ ಇಲ್ಲ. ಅವರೇ ಏನು ಇಚ್ಛಾಪೂರ್ವವಾಗಿ ಕೊಟ್ಟರೆ ಮಾತ್ರ ಇಸ್ಕೊಂತ ಇದ್ದೇವೆ. ಯಾರಿಗೂ ಒತ್ತಾಯ ಇಲ್ಲದೇ ಈ ಒಂದು ಕಾರ್ಯಕ್ರಮ ಸತತವಾಗಿ 33 ಅಮಾವಾಸ್ಯೆಗಳನ್ನು ಮುಗಿಸಿ 34ನೇ ಅಮಾವಾಸ್ಯೆಗೆ ಕಾಲಿಡ್ತಾ ಇದೆ. ನಿಮಗೆ ಯಾರಾದರೂ ಸ್ವಾಮೀಜಿಗಳು ಬಂದ್ಬಿಟ್ಟು ಸಂಸಾರ ಪೀಠಾಧಿಕಾರಿ ಆಗ್ತೀರಿ ಅಂತ ಹೇಳಿದ್ರೆ ಆಗ್ತೀರಾ? ಇಲ್ಲ ಬುದ್ಧಿ ಇಲ್ಲ ಬಿಡಿ. ಇಲ್ಲಿ ಯಾವ್ದಾದ್ರು ಪೀಠಾಧಿಪತಿನ ಮತ್ತೆ ನೇಮಕ ಮಾಡುವಂತಹ ಸಹಜ ಸ್ಥಿತಿ ಇದಾವ? ಇದೆ ಸ್ವಾಮಿ. ಇಲ್ಲಿಗೆ ಒಬ್ಬರನ್ನ ಗುರುಗಳನ್ನ ಮಾಡ್ತಾರೆ. ಇಲ್ಲಿ ಏನಾಗಿದೆ ಅಂದರೆ ಈ ಮಠಕ್ಕೆ ಸಂಬಂಧಪಟ್ಟದ್ದು ಒಂದು ಇಲ್ಲಿ ಹತ್ತಿರದಲ್ಲಿ ನ್ಯಾಮತಿ ತಾಲೂಕಿನಲ್ಲಿ ಸೋಗಿಲು ಅಂತ ಇದೆ. ಸೋಗಿಲಲ್ಲಿ ಒಂದು 18 ಎಕರೆ ಜಮೀನಿದೆ. ಅಲ್ಲಿ ಒಂದು ಮಠ ಇತ್ತು ಹಿಂದೆ. ಆ ಮಠ ನಶಿಸಿ ಹೋಗಿದೆ. ಬಟ್ ಈಗ ಅಲ್ಲಿ ಗದ್ದಿಗೆ ಇದೆ, ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಆ 18 ಎಕರೆ ಜಮೀನು ಏನಾಗಿದೆ, ಈಗೂ ಕೂಡ ತೋಂಟದ ಸಿದ್ಧಲಿಂಗ ಸ್ವಾಮಿಗಳ ಹೆಸರಿನಲ್ಲೇ ಓಡ್ತಾ ಇದೆ. ಹಾಗಾಗಿ ಅಲ್ಲಿಗೂ ಇಲ್ಲಿಗೂ ಸೇರಿ ಒಬ್ಬರು ಪೀಠಾಧಿಕಾರಿಗಳನ್ನ ನೇಮಕ ಮಾಡ್ತೇವೆ ಅಂತ ಗುರುಗಳ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರ ನಿರೀಕ್ಷಣೆಯಲ್ಲಿ ನಾವು ಇದ್ದೇವೆ ಸ್ವಾಮಿ. ನೀವು ಇಷ್ಟೊಂದು ವೈಭವೀಕರವಾಗಿ ಮಾಡ್ತಾ ಇರೋಂಥ ಕಾರ್ಯದಲ್ಲಿ ಗ್ರಾಮಸ್ಥರಿಂದ ಆಗಲಿ ಅಥವಾ ನಿಮ್ಮ ಸ್ನೇಹಿತರು, ಬಂಧು ಬಾಂಧವರು ನಿಮ್ಮ ಮನೆಯಲ್ಲಿ ತೃಪ್ತಿ ಇದೆಯಾ? ನಮ್ಮ ಬಂಧು ಬಾಂಧವರಾಗಲಿ, ನಮ್ಮ ಶ್ರೀಮತಿಯವರಾಗಲಿ, ನಮ್ಮ ಕುಟುಂಬದವ್ರಾಗಲಿ ಎಲ್ಲರಿಗೂ ತೃಪ್ತಿ ಇದೆ. ಏನೋ ಒಂದು ಸಮಾಜ ಸೇವೆ ಮಾಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಲ್ಲ ಅಂತ ಹೇಳಿ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ ಸ್ವಾಮಿ. ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲು ನಮ್ಮ ಊರಿನ ಪ್ರತಿಯೊಬ್ಬ ಪ್ರಜೆಗಳು ನನಗೆ ಹಿಂದೆ ಬೆನ್ನು ತಟ್ಟಿ ಇಂಥ ಕಾರ್ಯಕ್ರಮ ಮಾಡ್ಕೊಂಡು ಹೋಗುವಂಥ ಎಲ್ಲರೂ ಸಹಕರಿಸ್ತಿದ್ದಾರೆ. ಈ ಹಿಂದೆ ಸ್ವತಂತ್ರ ಹೋರಾಟ ಮಾಡಿದಾಗ ಬಹಳಷ್ಟು ಒಂದು ಈಸೂರು ಅಂದ್ಬಿಟ್ಟಾಗ ದೇಶವ್ಯಾಪಿ ಹೆಸರಿದೆ. ಹೌದು. ಆ ವಿಚಾರವಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸ್ವಾಮಿ? ಈ ಸ್ವತಂತ್ರ ಹೋರಾಟಗಾರರು ಊರು ಅಂತ ಹೇಳಿಕೆನಕ್ಕೆ ನಮಗೆ ಹೆಮ್ಮೆ ಇದೆ. ಯಾಕೆ ಅಂದರೆ ಆ ಒಂದು ಸ್ವತಂತ್ರ ಹೋರಾಟಗಾರರಲ್ಲಿ ಏನೋ ಸುಮಾರು ಜನ ನಮ್ಮಲ್ಲಿಯವರು ಜೀವ ಬಲಿದಾನ ಮಾಡಿದರೆ ಅವರೆಲ್ಲರೂ ನಮ್ಮವರೇ. ಅವರ ಪ್ರೇರಣೆ ನಮಗಿದೆ. ಆ ಒಂದು ಎಲ್ಲಿ ಹೋದರೂ ನಮ್ಮನ್ನು ಈಸೂರು ಅಂತ ಗುರುತಿಸುತ್ತಾರಲ್ಲ, ಅದು ನಮಗೆ ಭಾಳ ಮುಖ್ಯವಾಗಿದೆ. ಇವತ್ತು ಕೂಡ ನನಗೆ ಎಲ್ಲೇ ಹೋದ್ರೂ ಈಸೂರು ಜಗದೀಶ್ ಅಂತ ಕರೀತಾರೆ. ಆಮೇಲೆ ಇನ್ನೊಂದು ನನಗೆ ಬಡಕಳ್ಳಿ ಜಗದೀಶ್ ಅಂತ ಕರೀತಾರೆ. ಯಾಕೆ ಅಂತ ಅದೊಂದು ಯಾಕೆ ನಾನು ಆ ಸಿಂಬಲ್ನನ್ನು ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ನಮ್ಮ ಮನೆತನದವರು ಆದವರ
ಹಾಲಪ್ಪನವರು ಅಂತ ಹೇಳಿ ಅವರು ಗಲ್ಲಿಗೆ ಏರಿಸಿದ್ರು ಅವ್ರನ್ನ. ಹಾಗಾಗಿ ಆ ಹೆಸರನ್ನು ಕೂಡ ನಾನು ಆ ಹೆಸರನ್ನು ಉಳಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಜಗದೀಶ್ ಬಡಕಳ್ಳಿ ಅಂತಲೇ ಎಲ್ಲ ಕಡೆಗೂ ನಾನು ಹೆಸರನ್ನು ಅದರಲ್ಲಿ ಪ್ರತಿಯೊಂದು ಸೈನ್ ಮಾಡೋದ್ರಿಂದ ಹಿಡಿದು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಸೂರಿನ ತೋಂಟದಾರ್ಯ ಮಠದಲ್ಲಿ 1725ರಲ್ಲಿ ಪ್ರಾರಂಭವಾದ ಈ ಮಠಕ್ಕೆ ನಮ್ಮ ಮತ್ತು ಜಗದೀಶಣ್ಣವರ ಸಂಪರ್ಕ ಸೇತುವೆಯಾಗಿ ನನಗೆ ಒಂದು ಅವಕಾಶ ಕೊಟ್ಟರು. ನಾನು ಇಲ್ಲಿ ಪ್ರತಿಯೊಂದು ಅಮಾವಾಸ್ಯೆಗೂ ಸುಮಾರು 28 ಅಮಾವಾಸ್ಯೆಗೆ ಬಂದು ನನ್ನದೇ ಆದ ವಿದ್ವತ್ವನ್ನು ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಒಂದು ಜ್ಞಾನದಾಸೋಗದ ರೀತಿಯಲ್ಲಿ ಹಂಚಿಕೊಂಡು ನಾನು ಇಲ್ಲಿ ಬಂದು ನನ್ನ ಅಳಿಲು ಸೇವೆಯನ್ನು ಸಲ್ಲಿಸಿ ಹೋಗ್ತಾ ಇದ್ದೀನಿ. ಇದು ಒಂದು ಖುಷಿ ಐತಿ. ಈ ಊರಿನ ಮಠ ಜೀರ್ಣೋದ್ಧಾರ ಆಗಬೇಕು, ಏನು ಅಂದ್ಕೊಂಡಾರಲ್ಲ ಎಲ್ಲ ಕಾರ್ಯಗಳು ಕೈಗೂಡಬೇಕು. ಯಾವುದೂ ಸಡನ್ನಾಗಿ ಆಗಲ್ಲ, ಆದರೆ ನಿರಂತರ ಪ್ರಯತ್ನ ಇದ್ದರೆ ಮುಂದೊಂದು ದಿನ ನಾವು ಇಲ್ಲಿ ಒಂದು ದೊಡ್ಡದಾದ ಬೃಹತ್ ಮಟ್ಟದ ಕಲ್ಯಾಣ ಮಂಟಪವನ್ನು ಕಟ್ಟಿ ಲೋಕಾರ್ಪಣೆ ಮಾಡಿ ಈ ಲೋಕ ಕಲ್ಯಾಣದ ಕೆಲಸ ನಿರಂತರವಾಗಿ ಸಾಗ್ತಾವೆ ಅನ್ನೋದನ್ನು ನಾನು ಈ ಮೂಲಕ ಹೇಳಿ ಈಸೂರು ಜನರಿಗೆ ಶುಭವಾಗಲಿ, ನಂದೀಶ್ವರ ಸ್ವಾಮಿಗಳ ಕೃಪಾಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ಆಶಿಸ್ತೀನಿ. ನಾನು ನಮ್ಮ ನನ್ನ ಹೆಸರು ಬಸವಂತಪ್ಪ ಈಸೂರು. ನಮ್ಮ ತಂದೆ ಹಿರಿಯರು, ನಮ್ಮ ತಂದೆ ಸಮಕಾಲೀನರು ಭಾಳ ವರ್ಷದಿಂದನೂ ಇಲ್ಲಿ ಪುರಾಣ ಪ್ರವಚನ ಮಾಡ್ತಾಯಿದ್ರು. ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಪುರಾಣ ಕಾರ್ಯಕ್ರಮ ಮಾಡಿಬಿಟ್ಟು ಕೊನೆ ದಿವಸ ದಾಸೋಹ ಮಾಡ್ತಾಯಿದ್ರು. ನಮ್ಮ ತಂದೆ ನಂತರ ನಾನು ಹುಡುಗಿದ್ದಾಗ ನನಗೆ ಇಲ್ಲಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಅಂದಿನಿಂದ ನಾವು ಈಗಾಗಲೇ ಒಂದು 40-50 ವರ್ಷ ಆಯ್ತು ಸರ್. ನಾವು ಪ್ರತಿ ಶ್ರಾವಣ ಮಾಸ ಪುರಾಣ ಕಾರ್ಯಕ್ರಮ ಮಾಡಿ ದಾಸೋಹ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಈಗ ಪ್ರತಿ ಸೋಮವಾರ ಸೋಮವಾರ ಬಂದು ಭಜನೆ ಮತ್ತು ಇತರೆ ಚಟುವಟಿಕೆಗಳು ಮಾಡಿಬಿಟ್ಟು ಹೋಗ್ತಾಯಿದ್ದೀವಿ. ಅವಾಗ ನಾನು 15 ವರ್ಷದ ಬಸವರಾಜಪ್ಪ ಸಾಧನವರ. ಅವಾಗ 15 ವರ್ಷದ ಹುಡುಗಿದ್ದೆ. ಇಲ್ಲಿ ರಾಯಹುಲ್ಲು ಒಕ್ಲಕ್ಕೇನಿದ್ವಿ. ವಡ್ಡಿಗೆರೆ ಸುಟ್ಟದ್ದು ಎಷ್ಟನೇ ಸಾಲಿನಾಗ ಅದು ಇಲ್ಲಿಂದ ಸೊಂಟ್ರ ಗಾಳಿ ಆಗಿದ್ದು ಸೀದಾ ವಡ್ಡಿಗೆರೆಗೆ ಹೋಯ್ತು. ವಡ್ಡಿಗೇರಿಗೆ ಹೋಗಿದ್ದು ಅಲ್ಲಿ ಬೆಂಕಿ ಎತ್ತಿಬಿಡ್ತು. ಆ ಕೇರಿ ಅಷ್ಟು ಸುಟ್ಟೋದು. ಮತ್ತು ವಾಪಸ್ ಸೊಂಟ್ರಗಾಳಿ ಮಠಕ್ಕೆ ಬಂತು. ನಾವು ಶಿವ ಅನ್ಕೊಂತ ಮ್ಯಾರ್ಕೋಲ್ ಹೊಡ್ಕೊಂಡು ಹುಲ್ಲು ಕೊಡುತ್ತಿದ್ವಿ. ಅವಾಗ ಸೊಂಟ್ರಗಾಳಿ ಇಲ್ಲಿಂದ ಎದ್ದದ್ದು ಸೀದಾ ವಡ್ಡಿಗೇರಿಗೆ ಹೋಗಿ ವಡ್ಡಿಗೆರೆ ಪೂರ್ತಿ ಆ ಕೇರಿನೇ ಸುಟ್ಟೋತು ಅಷ್ಟನ್ನ. ಅದ್ರ ಮೇಲೆ ಆ ಸೊಂಟ್ರಗಾಳಿ ಮತ್ತೆ ವಾಪಸ್ ಬಂತು ಮಠಕ್ಕೆ. ಅದು ಕಣ್ಣಾರ ನೋಡಿ ಅವಾಗ ನಮ್ಮ ತಂದೆರು ಹೇಳೋರು, ಇವನು ಗುರುಗಳು ಏನಾದರೂ ರೈತರು ಇದು ಮಾಡಿದರೆ ಕುದಿಯೋ ಬೆಲ್ಲದ ಇದ್ರಾಗ ನಿಂತ್ಕೊಂಬಿಡೋರಂತೆ. ಬೆಲ್ಲದ ಇದ್ರಾಗ ಹೋಗಿ ಹಂಡೋದ ಹೋಗಿ ಇದ್ರಾಗ ಕೊಪ್ಪರಿಗೆ ಹೋಗಿ ನಿಂತ್ಕೊಂಡಾರಂತೆ. ಇವರೆಲ್ಲರೂ ಖಾಲಿ ಬಿದ್ದರ್ಬೇಕು. ಆ ತಜ್ಜ ಕೊಡ್ತೀವಿ ಅಂತ ಬೆಲ್ಲದ್ದು ದಾಸೋಗ ಕೊಡೋರಂತೆ. ಅಲ್ಲ, ಸುಂಟ್ರು ಗಾಳಿ ಬಂತಲ್ಲ ಮಠಕ್ಕೆ, ಹಾಂ, ಇಲ್ಲಿ ಏನಾದರೂ ಆ ಟೈಮಲ್ಲಿ ಏನಾದರೂ ಸುಡ್ತಾ ಇಲ್ಲ? ಇಲ್ಲ ಇಲ್ಲೇನು ಸುಡಲ್ಲ. ಒಂದು ಇದು ಮಾತ್ರ ಈ ತೆಂಗಿನ ಹ್ಯಾಡ ಇಲ್ಲಿಂದ ಹಾರ್ಕೊಂತ ಹೋಗಿದ್ದು. ಅಲ್ಲಿ ಒಂದು ತಂತಿ ಮೇಲೆ ಏನೋ ಬಿತ್ತು. ಊಟ ಅಲ್ಲಿಂದ ಹಾಗೆ ಬೆಂಕಿ ಶುರುವಾತಲ್ಲಿ. ಈ ಗುರುಗಳಿಗೆ ಎಷ್ಟು ಶಕ್ತಿ ಇತ್ತು ಅನ್ನೋದಕ್ಕೆ ಇಲ್ಲಿ ಪಕ್ಕದಲ್ಲಿ ಆಲೆ ಮನೆ ಕಟ್ತಾ ಇದ್ರಂತೆ. ಆಲೆ ಮನೆ ಕಟ್ಟಿದಾಗ ಹಾಲು ಕುಡಿಯೋಕ್ಕೆ ಹೋದರೆ ಅಥವಾ ಬೆಲ್ಲ ತಿನ್ನೋ ಗುರುಗಳು ಹೋದರೆ ಅವರಿಗೆ ಹೀನಾಯವಾಗಿ ಬೈಯರಂತೆ. ಅದಕ್ಕೆ ಆ ಗುರುಗಳು ಏನು ಮಾಡಿದ್ರಂತೆ, ಆ ಕುದಿತಕ್ಕಂಥ ಬೆಲ್ಲದಲ್ಲಿ ಇಳಿದ ತಕ್ಷಣವೇ ಆ ಇಡೀ ಒಲೆನೇ ಆರಿ ಬೆಲ್ಲನೇ ಆರಿ ಹೊತ್ತು ಅನ್ನೋದಕ್ಕೆ ಮೂಲ ದಾಖಲೆಗಳು ಇದ್ದಾವೆ. ಅದಲ್ಲದೆ ಪ್ರತಿಯೊಂದಕ್ಕೂ ಅವರು ಎಷ್ಟು ಪವರ್ಫುಲ್ ಅಂದರೆ ಇಲ್ಲಿ ಬಂದಿರತಕ್ಕಂಥ ಯಾರೇ ಭಕ್ತರು ಬರಲಿ, ಯಾರೇ ಗುರುಗಳು ಬರಲಿ, ಈ ಮಠದಲ್ಲಿ ಒಂದು ವಿಶೇಷ ಇದೆ ಅಂತ ಹೇಳ್ತಾರೆ. ಅವು ಇಲ್ಲಿ ಒಬ್ಬ ಗುರುಗಳು ಏನಿದ್ರಲ್ಲ, ಅವರು ಇಡೀ ಊರನ್ನು ರಾತ್ರಿ ಎಲ್ಲ ಸುತ್ತರಿದು ರಾತ್ರಿ ಇಲ್ಲೊಂದು ದೇವಸ್ಥಾನ ಇತ್ತು, ಅಜ್ಜಯ್ಯನ ದೇವಸ್ಥಾನ ಅಂತೇಳಿ. ಅಜ್ಜಯ್ಯನ ದೇವಸ್ಥಾನದ ಹತ್ರದಲ್ಲಿ ರಾತ್ರಿ ಯಾರನ್ನು ಹೋಗಿ ನೋಡಿದರೆ ರುಂಡಗಳೇ ಬೇರೆ ಬೇರೆ ಆಗಿರೋವಂತೆ. ಆದರೆ ಅದನ್ನು ನೋಡಿ ಹೆದರಿ ಓಡೆ ಹೋದವರು ಭಾಳ ಜನ ಇದ್ದಾರೆ. ಮತ್ತು ಬೆಳಗ್ಗೆ ಎದ್ದು ನೋಡಿದರೆ ಸ್ವಾಮಿಗಳು ಊರಾಗ ಅಡ್ಡಾಡೋರಂತ ಅಷ್ಟ ಪವಾಡ ಇತ್ತು ಅಂತ ಹೇಳಿ ಹಿಂದೆ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ನೀವು ಕಾರ್ಯಕ್ರಮ ಮಾಡಿದ್ರಿ ಅಂತ ಗೊತ್ತಾಯ್ತು. ಏನದು ವಿಶೇಷತೆ ಅದು ಕಾರ್ಯಕ್ರಮ? ಏನಿಲ್ಲ, 300 ವರ್ಷ ಕಾರ್ಯಕ್ರಮ. ಈ ಮಠಕ್ಕೆ ಸ್ಥಾಪನೆ ಆಗಿ 300 ವರ್ಷ ಆಯಿತು ಅಂತೇಳಿ 1725ರಲ್ಲಿ ತೋಂಟದ ನಂದೀಶ್ವರ ಸ್ವಾಮಿಗಳು ಈ ಕತ್ತು ಗದ್ದಿಗೆಯನ್ನು ಸ್ಥಾಪನೆ ಮಾಡಿದರು. ಅದಕ್ಕೆ 300 ವರ್ಷ ಆಯಿತು ಅಂತೇಳಿ 3 ಶತಮಾನ ಪೂರೈಸಿದ ಸಂಭ್ರಮದ ಸಮಾರಂಭ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿ ಹಿರಿಯ ಮುಸ್ಸಜ್ಜಿಗಳಿಗೆ ಸನ್ಮಾನ ಸಮಾರಂಭ ಮಾಡಿ, ಆಮೇಲೆ ಪ್ರತಿಭಾವಂತ ಮಕ್ಕಳಿಗೆ SLC PUC ಆದ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ವಿ. ಸುಮಾರು ಜನ ಗುರುಗಳು ಬಂದಿದ್ದರು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಈ ಒಂದು 5-6 ತಿಂಗಳಾಯಿತು ಈ ಕಾರ್ಯಕ್ರಮ ಮಾಡಿ. ಅಮಾವಾಸ್ಯೆ ಕಾರ್ಯಕ್ರಮದ ಜೊತೆಗೆ ಅದನ್ನು ಸೇರಿಸ್ಕೊಂಡು ಆ ಒಂದು 3 ಶತಮಾನ ಕಾರ್ಯಕ್ರಮ ಮುಗಿಸಿದ್ವಿ. ಪ್ರತಿ ಅಮಾವಾಸ್ಯೆಯಲ್ಲಿ 33 ಅಮಾವಾಸ್ಯೆ ಕಳೆದಿದೆ ಅಂತ ಈಗ ನಾನು ಬೋರ್ಡ್ ನೋಡಿದೆ. ಆ ಪ್ರಕಾರ 33 ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಇದೇ ತರ ಕಾರ್ಯಕ್ರಮ ಮಾಡಿದ್ದಾರೆ. ಪ್ರತಿ ಅಮಾವಾಸ್ಯೆಯಲ್ಲಿಯೂ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬೆಳಗ್ಗೆ 5 ಗಂಟೆಗೆ ರುದ್ರಾಭಿಷೇಕ ಬ್ರಾಹ್ಮಿ ಮುಹೂರ್ತದಲ್ಲಿ ನೆರವೇರ್ತದೆ. ತದನಂತರ ಜ್ಞಾನದಾಸೋಹ ಕಾರ್ಯಕ್ರಮ ಇರುತ್ತೆ. ನುರಿತಂಥ ಹಾಗೂ ಪ್ರಭಾವಿಗಳು ಹಾಗೂ
ಗುರುಗಳನ್ನು ಕರೆಸಿ ಪ್ರವಚನ ಕಾರ್ಯಕ್ರಮ ಆಶೀರ್ವಾದ ಕಾರ್ಯಕ್ರಮ ಮಾಡಿ ಅದಾದ ನಂತರ ಅನ್ನದಾಸೋಹ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿ 33 ಅಮಾವಾಸ್ಯೆಗಳನ್ನು ಮುಗಿಸಿದ್ದೇವೆ ಅಂತ ಹೇಳ್ತೀವಿ. ಈಸೂರು 1942ನೇ ಸಾಲಿನಾಗೆ ಏಸೂರು ಕೊಟ್ಟೆವು ಈಸೂರು ಕೊಟ್ಟೆವು ಅಂತ ಘೋಷಣೆಯಿಂದ ಸರ್ಕಾರದವರು ಈಸೂರ್ದು ಬೆಂಗಳೂರು ಎಬ್ಸಿದ್ರು. ಆವಾಗ ಎಲ್ಲ ಗ್ರಾಮಸ್ಥರು ಅವರಿಗೆ ಊರ ಒಳಗೆ ಬರೋಕ್ಕೆ ಅವಕಾಶ ಕೊಡಲಿಲ್ಲ. ಆವಾಗೆಲ್ಲ ಜನ ಪಡೆಕಟ್ಟು ಯಾರು ಬಂದರೂ ನೋಡ್ಕೊಂತವೆ ಅಂತೇಳಿ ಧೈರ್ಯ ಪಡೆಕಟ್ಟು ನಿಂತ್ಕೊಂಡ್ರು. ಆವಾಗ ಮತ್ತು ಮುಂದೆ ಏನು ಬೇಕಲ್ಲ